ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಟಿಫನ್ ಆದಮೇಲೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಪಾಲಕ್ ಸೊಪ್ಪಿದೆ, ಅದಕ್ಕೆ ರೈಸು ಮತ್ತು ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ. ನಾವು ಪಾಲಕ್ ಸೊಪ್ಪಿಂದ ಪಾಲಕ್ ದಾಲ್, ಪಾಲಕ್ ಸಾರು, ಪಾಲಕ್ ಪನ್ನೀರು ಹೀಗೆ ಎಷ್ಟೋ ತರಹದ ರೆಸಿಪಿಗಳನ್ನ ಮಾಡ್ತೀವಿ. ಇದರಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನ ಇದೆ. ಪಾಲಕ್ ಸೊಪ್ಪಲ್ಲಿ ಪ್ರೋಟೀನ್ಸ್ ಕೂಡ ಇದೆ. ಇದರಲ್ಲಿ ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಜಿಂಕ್ ಈ ಥರ ದೇಹಕ್ಕೆ ಅಗತ್ಯ ಇರೋ ಅಂಶ ಇದೆ. ಇದು ಕಣ್ಣಿನ ದೃಷ್ಟಿನ ಶಾರ್ಪ್ ಮಾಡುತ್ತೆ. ಕ್ಯಾರೆಟ್ ಜ್ಯೂಸ್ ಕುಡಿತೀರಾ ಅಲ್ವಾ, ಅದೇ ರೀತಿ ಪಾಲಕ್ ಸೊಪ್ಪಿನ ಜ್ಯೂಸು ಕುಡೀರಿ. ಅದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪು ಕ್ಯಾನ್ಸರ್ ರೋಗನೂ ಬರದೇ ಇರೋ ಥರ ಕಾಪಾಡುತ್ತೆ. ಪಾಲಕ್ ಸೊಪ್ಪಿನ ಜ್ಯೂಸಲ್ಲಿ ವಿಟಮಿನ್ ಕೆ ಇದೆ, ಹಾಗಾಗಿ ಮೂಳೆ ಗಟ್ಟಿಯಾಗುತ್ತೆ. ಪಾಲಕ್ ಸೊಪ್ಪು ಗರ್ಭಿಣಿಯರಿಗೆ ಒಳ್ಳೆಯದು. ಹಾಲು ಉಣಿಸ್ತಾ ಇರೋಂಥ ತಾಯಂದಿರಿಗೂ ಒಳ್ಳೆಯದು. ಪಾಲಕ್ ಸೊಪ್ಪಿನ ಜ್ಯೂಸಲ್ಲಿ ಕಬ್ಬಿಣಾಂಶ ಇದೆ. ಇದು ಗರ್ಭಿಣಿ ತಾಯಂದಿರಿಗೆ ತುಂಬ ಹೆಲ್ಪ್ ಆಗುತ್ತೆ. ರಕ್ತನಾಳಗಳು ತೆಳ್ಳಗಾಗೋದನ್ನು ತಡೆಗಟ್ಟುತ್ತೆ. ಪಾಲಕ್ ಸೊಪ್ಪಲ್ಲಿರುವಂಥ ಕ್ಯಾಲ್ಸಿಯಂ ಹಲ್ಲುಗಳನ್ನ ಸ್ಟ್ರಾಂಗ್ ಆಗಿಡುತ್ತೆ. ಇದು ಸೋಂಕುಗಳನ್ನು ತಡೆಗಟ್ಟುತ್ತೆ. ಕೆಂಪು ರಕ್ತ ಕಣಗಳನ್ನ ಪುನರುತ್ಪತ್ತಿ ಮಾಡುತ್ತೆ. ಪಾಲಕ್ ಸೊಪ್ಪು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಪಾಲಕ್ ಸೊಪ್ಪನ್ನು ಡೈಲಿ ತಿನ್ನೋದ್ರಿಂದ ಮುಖದಲ್ಲಿರೋ ಮೊಡವೆಗಳು ಹೋಗುತ್ತೆ. ರಿಂಕಲ್ಸ್ಗಳು ಕಡಿಮೆ ಆಗುತ್ತೆ. ಕೂದಲು ಉದುರೋದು, ಚರ್ಮ ಸಮಸ್ಯೆ ಇರೋರು ದಿನ ಒಂದು ಗ್ಲಾಸ್ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡೀರಿ. ಇದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಚರ್ಮದಲ್ಲಿ ಏನಾದರೂ ಹಳೆ ಕಲೆಗಳಿದ್ದರೆ ಅದನ್ನು ಸಹ ತಿಳಿಯಾಗಿಸುತ್ತೆ. ಬಿಸಿಲಿನಿಂದ ಚರ್ಮ ಕಪ್ಪಾಗಿದ್ದರೆ ಅದನ್ನು ಕೂಡ ಸರಿಪಡಿಸುತ್ತೆ. ಪಾಲಕ್ ಸೊಪ್ಪು ಸೂರ್ಯನ ಕಿರಣಗಳಿಂದ ರಕ್ಷಣೆ ಕೊಡುತ್ತೆ. ಕ್ಯಾನ್ಸರ್, ವೃದ್ಧಾಪ್ಯ ಬರ್ದಂಗೆ ತಡೆಯುತ್ತೆ. ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಯೋಕ್ಕಾಗಲಿಲ್ಲ ಅಂದರೆ ತರಕಾರಿಗಳ ಜೊತೆ ತಿನ್ನಿ. ತೊಗರಿಬೇಳೆ ಸೊಪ್ಪು ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡಿಬರ್ತೀನಿ. ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕಿದ್ದೆ, ಅದನ್ನು ಹೋಗಿ ತಗೊಂಬರ್ತೀನಿ. ಮಳೆ ಬರೋ ಥರ ಇದೆ, ಹಾಗಾಗಿ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ. ಹಾಗಾಗಿ ಬೇಗ ತಗೊಂಬರ್ತೀನಿ.
ಬಟ್ಟೆಗಳು ತಂದಿದ್ದೀನಿ, ಚೆನ್ನಾಗಿ ಒಣಗಿದೆ, ಮಡ್ಚಿಟ್ಬಿಡ್ತೀನಿ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ರೆ ಪಾಲಕ್ ದಾಲ್ ರೆಡಿ ಆಗುತ್ತೆ. ಆಮೇಲೆ ನಾನು ಬೇರೆ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊತೀನಿ. ಇದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡ್ತೀನಿ. ಮಡ್ಚಿರೋ ಬಟ್ಟೆಗಳನ್ನೆಲ್ಲ ಕಬೋರ್ಡ್ ಒಳಗೆ ಇಡ್ತೀನಿ. ಅಡುಗೆ ತಿಂಡಿ ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆ ಕೆಲಸಗಳನ್ನ ಮಾಡೋಕ್ಕೆ ಟೈಮೇ ಸಿಗಲ್ಲ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಹಾಲಂತೂ ತುಂಬಾ ಗಲೀಜಾಗ್ಬಿಟ್ಟಿತ್ತು, ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ. ಬಟ್ಟೆಗಳು, ಪೆನ್ನು, ಪುಸ್ತಕ ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು, ಅದಕ್ಕೆ ನೀಟಾಗಿ ಎತ್ತಿಡ್ತಾಯಿದ್ದೀನಿ. ಕೆಲಸ ಎಲ್ಲ ಬೇಗ ಬೇಗ ಮಾಡಿ ಮುಗಿಸಿದ್ರೆ ಸಂಜೆ ಹೊತ್ತು ಫ್ರೀ ಟೈಮ್ ಸಿಗುತ್ತೆ. ಎಲ್ಲಾದರೂ ಆಚೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೀನಲ್ವಾ, ಆಚೆ ಓಡಾಡ್ಕೊಂಬಂದ್ರೆ ನನಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ನೆಕ್ಸ್ಟ್ ದಿವಸ ಏನೇನು ಕೆಲಸಗಳು ಮಾಡಬೇಕು ಅನ್ನೋದನ್ನು ಬರೆದಿಡ್ತೀನಿ. ಇದರಿಂದ ಬೇಗ ಬೇಗ ಕೆಲಸ ಮುಗಿಯುತ್ತೆ.
ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.